ಅಧ್ಯಕ್ಷರಿದ್ದಾರೆ. ಎಲ್ಲರಿಗೂ ಸ್ವಾಗತ ಕೋರುತ್ತಾ ಇದ್ದಾರೆ. ಹಾಗೆ ರಾಜಶೇಖರ್ ಅವರು ಮತ್ತು ಚಂದ್ರಸೂಪರು ಹಾಲಿನ ಚಂದ್ರಸೂಪರಿದ್ದಾರೆ. ಹಾಗೂ ಇನ್ನೂರು ಹಿರಿಯರು ಬಸವೇಶ್ವರ ಸ್ವಾಮಿ ಪಟ್ಟಣಪತ್ತಿನ ಸಹಕಾರ ಸಂಘ ನೂತನ ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರಿ ಸಂಘ ನಿಯಮಿತ ಬಸವ ಸದನ ನೆಹರು ರಸ್ತೆ ಶಿವಮೊಗ್ಗ. ಈ ಒಂದು ಸಂಘ 99 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಸಂಘ. ಅಂದರೆ ಏಕೈಕ ಅಂದರೆ ಆಗಿದ್ದಾವೆ ಸಾಕಷ್ಟು ಸಂಘ ಸಂಸ್ಥೆಗಳು. ಈ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರಿ ನಡೆದು ಬಂದ ದಾರಿನ ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರಿ ಸಂಘವು 30/6/1925 ನೋಂದಾಯಿಸಲ್ಪಟ್ಟಿತು. ಸಂಘದ ಪ್ರಥಮ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿ ದಿವಂಗತ ಶ್ರೀ GC ಮಾಲಿಂಗಪ್ಪನವರು ಆಯ್ಕೆಯಾಗುವುದರ ಮೂಲಕ ಶಿವಮೊಗ್ಗ ಗಾಂಧಿ ಬಜಾರ್ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಕಚೇರಿ ಸ್ಥಾಪನೆಯಾಯಿತು. ಸಂಘವು ಪ್ರಾರಂಭದಲ್ಲೇ ಕೇವಲ 40 ಜನ ಸದಸ್ಯರನ್ನ ಹೊಂದಿದ್ದು ಹಾಗೂ 1150 ರೂಪಾಯಿಗಳ ಷೇರುಧನ ಮತ್ತು 1050 ರೂಗಳ ಸಾಲದ ಮೊತ್ತಗಳು ಇತ್ತು ಆಗಿನ 1925ರಲ್ಲಿ. ನಂತರ ಅಭಿವೃದ್ಧಿ ಹೊಂದುತ್ತಾ 1975-76ರಲ್ಲಿ 50ನೇ ವರ್ಷದ ಸುವರ್ಣ ಮಹೋತ್ಸವನ, ಹಾಗೆಯೇ 2001ರಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಬಂದಿದೆ. ಸಂಸ್ಥೆಯು ನಿರಂತರವಾಗಿ 99 ವರ್ಷದಿಂದ ನಡೆದುಕೊಂಡು ಬಂದಿದೆ. ಈ ಸಂಸ್ಥೆಗೆ ಅನೇಕ ಮಹನೀಯರು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಪದಾಧಿಕಾರಿಗಳಾಗಿ ಹಾಗೂ ನಿರ್ದೇಶಕರುಗಳಾಗಿ ಅವರು ಸೇವಾವಧಿಯಲ್ಲಿ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನೀಡಿ ಸಂಘವು ಬೃಹದಾಕಾರವಾಗಿ ಮತ್ತು ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಿ ಬೆಳೆಯಲು ಕಾರಣಕರ್ತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ನೆನಪಿಸಿಕೊಂಡು ಧನ್ಯವಾದಗಳನ್ನು ಸಹ ಸಲ್ಲಿಸ್ತಾ ಇದ್ದೇವೆ. ಸಂಘವು 2024ರ ಪ್ರಸಕ್ತ ಸಾಲಿನವರೆಗೆ ಸದಸ್ಯರಿಂದ 11 ಕೋಟಿ ಠೇವಣಿ ಸಂಗ್ರಹಿಸಿದ್ದು 7.5 ಕೋಟಿ ಸಾಲ ವಿತರಿಸಿದೆ. ಸಂಘದಲ್ಲಿ 20 ಕೋಟಿ ದುಡಿಯುವ ಬಂಡವಾಳ ಹೊಂದಿದ್ದು 2023-24ನೇ ಸಾಲಿನಲ್ಲಿ ಅತಿ ಹೆಚ್ಚಿನ ರು 63,64,000 ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಮುಂದಿನ ವರ್ಷ 2025-26ನೇ ಸಾಲಿನಲ್ಲಿ 100 ವರ್ಷ ಪೂರೈಸಿ ಶತಮಾನೋತ್ಸವದತ್ತ ದಾಪುಗಾಲಾಡ್ತಾ ಇದೆ. 2006 ಮತ್ತು 2007 ಸಾಲಿನಲ್ಲಿ ಸಂಘಕ್ಕೆ ಸೂಡಾದಿಂದ ವಿನೋಮನಗರದ ಕಲ್ಲಳ್ಳಿ ಬಡಾವಣೆಯಲ್ಲಿ ನಿವೇಶನವು ಮಂಜೂರಾಗಿದ್ದು 2017ನೇ ಸಾಲಿನಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮ ನಡೆದಿತ್ತು. ಈಗ ಸಂಘವು ನೂತನ ಕಚೇರಿ ಕಟ್ಟಡ ಹಾಗೂ ಸಮುದಾಯ ಭವನ ಉದ್ಘಾಟನೆಯನ್ನು ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಸದಸ್ಯರುಗಳಿಗೆ, ಸಮಾಜ ಬಾಂಧವರಿಗೆ ಇನ್ನೂ ಹೆಚ್ಚಿನ ಸೇವೆ ದೊರಕುವಂತಾಗಲಿ ಎಂದು ಆಶಿಸ್ತೇವೆ ಎಲ್ಲರೂ ಸೇರಿ. ಅದೇ ರೀತಿಯಾಗಿ ಸಂಘದ ಸದಸ್ಯರುಗಳಿಗೆ ಜಾಮೀನು ಸಾಲ, ಮನೆ ಆಧಾರ ಸಾಲ, ನಿವೇಶನ ಆಧಾರ ಸಾಲ, ಬಂಗಾರ ಸಾಲ ಎಲ್ಲ ಸೌಲಭ್ಯವನ್ನು ನಮ್ಮ ಸೊಸೈಟಿ ಹೊಂದಿರುತ್ತೆ. ಸಂಘವು ಮುಂದಿನ ದಿನಗಳಲ್ಲಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಸದಸ್ಯರುಗಳಿಗೆ ಸೇವೆಯನ್ನು ಕೊಡುವಂಥ ಒಂದು ಆಲೋಚನೆ ಸಹಿತ ಈ ಒಂದು ನಮ್ಮ ಏನು ಬೋರ್ಡ್ ಇದೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚು ನಮ್ಮ ಸದಸ್ಯರುಗಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಮತ್ತು ಸರ್ವತೋಮುಖ ಸಮಾಜದ ಅಭಿವೃದ್ಧಿಗೋಸ್ಕರ ಕೆಲವು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನೋ ಆಲೋಚನೆಯಲ್ಲಿ ನಾವೀಗ ನಮ್ಮ ಸಂಘದ ಪರವಾಗಿ ಎಲ್ಲರೂ ಸೇರಿ ಮಾತಾಡ್ಕೊಂಡಿದ್ದೀವಿ. ಶ್ರೀ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರಿ ಸಂಘವು ಇವತ್ತು ಅಂದರೆ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನೇಶ್ವರ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟ್ರು ವೀರಸೋಮೇಶ್ವರ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಇವರ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಅದರಲ್ಲಿ ಇದೇ ತಿಂಗಳು 5/9/2024ರಂದು ಬೆಳಗ್ಗೆ ಅದೇ ನಮ್ಮ ಗುರುಗಳಿಂದ ಇಷ್ಟಲಿಂಗ ಪೂಜೆ ಅಂತ 8 ಗಂಟೆಯಿಂದ 11 ಗಂಟೆವರೆಗೆ ನೆರವೇರುತ್ತೆ. ಈಗ ನಮ್ಮದು ಜಾಗ ಸ್ಥಳ ನಡೆಯೋದು 3ನೇ ಕ್ರಾಸ್ ತಿಮ್ಮಕ್ಕ ಲೇಔಟ್, ಕಲ್ಲಳ್ಳಿ, ಹುಡುಕೋ, ವಿನೋಬನಗರ. ಅಲ್ಲಿ ನಾವು
ಜಾಗವನ್ನು ಹೊಂದಿರ್ತೀವಿ. ಈ ಒಂದು ಕಾರ್ಯಕ್ರಮದ ಇತರೆ ಭಾಗಗಳಾಗಿ ಗುರುಗಳ ನೇತೃತ್ವದಲ್ಲಿ ಜೊತೆಗೆ ಶಾಖಾ ಮಠಗಳ ಬಾಳೆಹೊನ್ನೂರು ಶಾಖಾ ಮಠದ ಯಡಿಯೂರು ಶ್ರೀಗಳು ಸಹಿತ ಅಲ್ಲಿ ಆಸೀನರಾಗಿರ್ತಾರೆ. ಅದೇ ರೀತಿ ಮಳಲಿ ಮಠ ಕೋಣಂದೂರು ಭಾಗ ಅವರು ಸಹಿತ ಆಸೀನರಾಗಿರ್ತಾರೆ. ಹಾಗೆಯೇ ಬೆಳಕಿ ಶ್ರೀಗಳು ಸಹಿತ ರಾಚೋಟೇಶ್ವರ ಶಿವಾಚಾರ್ಯ ಮಾಸಿಗಳು ಅವರು ಆಸೀನರಾಗಿರ್ತಾರೆ. ನೂತನ ಸಭಾಭವನ ಉದ್ಘಾಟನೆಯನ್ನು BS ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ. ಅದೇ ರೀತಿ ನೂತನ ಕಚೇರಿ ಕಟ್ಟಡ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ BY ರಾಘವೇಂದ್ರ ಅವರು ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಹಾಗೆ ಒಂದು ಶ್ರೀ BC ಮಹಾಲಿಂಗಪ್ಪ ಪ್ರಸಾದ ಭವನನ ಉದ್ಘಾಟನೆಯನ್ನು ಶ್ರೀ SN ಚನ್ನಬಸಪ್ಪನವರು ಶಾಸಕರು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ. ಅದೇ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ನಾನು ಸನ್ಮಾನ್ಯ ಶ್ರೀ KS ಸಾರನಾಥ್ ಅವರು ಅಧ್ಯಕ್ಷರು ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರಿ ಸಂಘ ಹಾಗೂ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ KN ರಾಜಣ್ಣ ಅವರು ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ. ಅದೇ ರೀತಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಧನಂಜಯ ಸರ್ಜಿ ವಿಧಾನ ಪರಿಷತ್ ಸದಸ್ಯರು, ಸನ್ಮಾನ್ಯ ಶ್ರೀ DS ಅರುಣ್ರವರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸನ್ಮಾನ್ಯ CS ಷಡಾಕ್ಷರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಶಿವಮೊಗ್ಗ, ಸನ್ಮಾನ್ಯ ಶ್ರೀ ಡಾಕ್ಟರ್ RM ಮಂಜುನಾಥ ಗೌಡರು ಅಧ್ಯಕ್ಷರು DCC ಬ್ಯಾಂಕ್ ಶಿವಮೊಗ್ಗ, ಸನ್ಮಾನ್ಯ ಶ್ರೀ ಆಯನೂರು ಮಂಜುನಾಥ್ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸನ್ಮಾನ್ಯ ಶ್ರೀ S ರುದ್ರೇಗೌಡರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸನ್ಮಾನ್ಯ ಶ್ರೀ HS ಸುಂದರೇಶ್ ಅಧ್ಯಕ್ಷರು ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಶಿವಮೊಗ್ಗ, ಸನ್ಮಾನ್ಯ ಶ್ರೀ SK ಮರಿಯಪ್ಪನವರು ಉಪಾಧ್ಯಕ್ಷರು DCC ಬ್ಯಾಂಕ್ ಶಿವಮೊಗ್ಗ, ಸನ್ಮಾನ್ಯ ಶ್ರೀ ಮಹಾಲಿಂಗಯ್ಯ ಶಾಸ್ತ್ರಿ SN ನಿರ್ದೇಶಕರು DCC ಬ್ಯಾಂಕ್ ಶಿವಮೊಗ್ಗ, ಸನ್ಮಾನ್ಯ ಶ್ರೀ BN ಸುಧೀರ್ ನಿರ್ದೇಶಕರು DCC ಬ್ಯಾಂಕ್ ಶಿವಮೊಗ್ಗ, ಸನ್ಮಾನ್ಯ ಶ್ರೀ SS ಜ್ಯೋತಿ ಪ್ರಕಾಶ್ ಅಧ್ಯಕ್ಷರು ಶ್ರೀ ಬಸವೇಶ್ವರ ವೀರಶೈವ ಸಮಾಜ ಶಿವಮೊಗ್ಗ, ಸನ್ಮಾನ್ಯ ಶ್ರೀ NJ ರಾಜಶೇಖರ್ ಸುಭಾಷ್ ಮಾಜಿ ಅಧ್ಯಕ್ಷರು ನಗರಸಭೆ ಶಿವಮೊಗ್ಗ, ಮಾಜಿ ಅಧ್ಯಕ್ಷರು ಬಸವೇಶ್ವರ ವೀರಶೈವ ಸಮಾಜ, ಅಧ್ಯಕ್ಷರು ವೀರಶೈವ ಕಲ್ಯಾಣ ಮಂದಿರ ಶಿವಮೊಗ್ಗ, ಸನ್ಮಾನ್ಯ HV ಮಹೇಶ್ವರಪ್ಪನವರು ಅಧ್ಯಕ್ಷರು ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಶಿವಮೊಗ್ಗ, ಮಾಜಿ ಅಧ್ಯಕ್ಷರು ಸಫಾರಿ ಎಲ್ರಿಗೂ ಒಂದು ಕೊಟ್ಬಿಡಿ. ಅದೇ ರೀತಿಯಾಗಿ ಸನ್ಮಾನ್ಯ HM ಚಂದ್ರಶೇಖರಪ್ಪನವರು ಮಾಜಿ ಶಾಸಕರು ಶಿವಮೊಗ್ಗ, ಸನ್ಮಾನ್ಯ ಶ್ರೀ M ಶ್ರೀಕಾಂತ್ ಉದ್ಯಮಿಗಳು ಶಿವಮೊಗ್ಗ, ಸನ್ಮಾನ್ಯ ಶ್ರೀ SN ರುದ್ರಮುನಿಯವರು ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಶಿವಮೊಗ್ಗ. ನಂತರ ಸನ್ಮಾನ್ಯ ಶ್ರೀಮತಿ ಕವಿತಾ ಯೋಗಪ್ಪನವರು ಆಯುಕ್ತರು ಮಹಾನಗರ ಪಾಲಿಕೆ ಶಿವಮೊಗ್ಗ, ಸನ್ಮಾನ್ಯ ಶ್ರೀ ವಿಶ್ವನಾಥ್ P ಮುದ್ದಜ್ಜಿ ಆಯುಕ್ತರು ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಶಿವಮೊಗ್ಗ, ಸನ್ಮಾನ್ಯ ಶ್ರೀ ನಾಗಭೂಷಣ್ ಕಲ್ಮನೆ ಸಹಕಾರ ಸಂಘಗಳ ಉಪನಿಬಂಧಕರು ಸಹಕಾರಿ ಇಲಾಖೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ, ಸಹಕಾರ ಸಂಘಗಳ ಲೆಕ್ಕ ಪರಿದರ್ಶಕರು ಉಪನಿರ್ದೇಶಕರು ಸಹಕಾರಿ ಇಲಾಖೆ ಶಿವಮೊಗ್ಗ ತೇಜೋಮೂರ್ತಿಗಳು ಸನ್ಮಾನ್ಯ. ಅದೇ ರೀತಿಯಾಗಿ ಸನ್ಮಾನ್ಯ TV ಶ್ರೀನಿವಾಸ್ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರಿ ಇಲಾಖೆ ಶಿವಮೊಗ್ಗ ಉಪವಿಭಾಗ. ಅದೇ ಕಾರ್ಯಕ್ರಮದಲ್ಲಿ ನಮ್ಮ ಗುರುರಕ್ಷೆ ಮತ್ತು ಸನ್ಮಾನವನ್ನು ಸಂಘದ ಮಾಜಿ ಅಧ್ಯಕ್ಷರುಗಳು ನಮ್ಮ HS ಶಂಕರರು, HN ಬಸವರಾಜು, HM ತಿಪ್ಪೇಸ್ವಾಮಿ, KC ನಾಗರಾಜು, VCS ಮೂರ್ತಿ, HV ಮಲ್ಲೇಶ್. ಅದೇ ಕಾರ್ಯಕ್ರಮದಲ್ಲಿ ಗುರುರಕ್ಷೆ ಮಾಡಲಿಕ್ಕೂ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಬಾರಂದೂರು ಪ್ರಕಾಶ್ ಅವರು ಇಂಜಿನಿಯರು ಶಿವಮೊಗ್ಗ, ಅದು ರಾಜೇಶ್ ಸುರಗಿಹಳ್ಳಿ ಉದ್ಯಮಿಗಳು, K ರವಿಚಂದ್ರ ಕಟ್ಟಡದ ಇಂಜಿನಿಯರು, ಶ್ರೀ ಅನಿತಾ ರವಿಶಂಕರ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಮಾಲ್ತೇಶ್ CH ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, J ಸೋಮಶೇಖರ್ ಸಂಘದ ವಕೀಲರು, ಶ್ರೀಮತಿ ಶೈಲಜಾ ಪರಮೇಶ್ ಸಂಘದ ವಕೀಲರು, ಶ್ರೀ ಮಲ್ಲಿಕಾರ್ಜುನ್ SV ಸಂಘದ ಸಿವಿಲ್ ಇಂಜಿನಿಯರು. ಇವರೆಲ್ಲರಿಗೂ ಸಹಿತ ಅವತ್ತಿನ ದಿವಸ ಗುರುರಕ್ಷೆ ಮಾಡಲಿಕ್ಕೆ ನಂತರದಲ್ಲಿ ಅದೇ ದಿನ ಬೆಳಗ್ಗೆ ಇಷ್ಟಲಿಂಗ ಪೂಜೆಯಲ್ಲಿ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ. ನಂತರ 11 ಗಂಟೆಗೆ ನಮ್ಮ ಸಂಘದ ಷೇರುದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ SSLC ಮತ್ತು PUCಯಲ್ಲಿ
ಹೆಚ್ಚು ಅಂಕ ಗಳಿಸಿದಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಹಿತ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಒಂದು ಪ್ರಯತ್ನವನ್ನು ನಿಮ್ಮ ಮುಖಾಂತರ ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಿತ ಸಹಕಾರ ಕೊಡ್ತೀರಂತ ನಂಬಿ ನಮ್ಮ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.